ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆ, ಸೊ ಅದಕ್ಕಾಗಿ ವ್ಲಾಗ್ನ ಶುರು ಮಾಡಿದೆ. ಜಸ್ಟ್ ಅವಳೇ ನೆನಪು ಮಾಡಿದ್ದು ವ್ಲಾಗ್ ಮಾಡಲ್ವಾ ಅಂತ, ಹಾಗಾಗಿ ಶುರು ಮಾಡಿದೆ. ಬನ್ನಿ. ಜನ್ಮ ಕೂಲ್ ಎಷ್ಟು ಉದ್ದ ಬೆಳೆದ್ಬಿಟ್ಟವೆ. Belated happy birthday to you. Thank you. Give me party. ಕೊಡೋಣ ಅಕ್ಕಿ ಬರ್ತೀನಿ ಅಂದಿನಿ ಎಲ್ಲದಾಳೆ. ನೀವು ಸಕ್ಕರೆ ಕಾಣಿಸುತ್ತೆ ಮನೇಲಿ ನಾನೇ ಚೆನ್ನಾಗಿ ಅಂಟಿಲ್ಲ. ಅವಳು ತಿಕ್ಲಿ ಥರ ಇದೀವಿ. ನನ್ನ ಬಡನ ಹ್ಞೂ ಮತ್ತೆ ಇವಾಗ ಅದೇ ತಾನೇ ಆಗ್ತಿರೋದು. ನನ್ನ ಬಡೆ ನಿಂದ ಬಡೆ ನಾ ಸ್ವಲ್ಪ ಮಿಂಚ್ಬೇಕಲ್ಲ ಅದಕ್ಕೆ. ನೋಡಿ ಗೈಸ್, ಬರ್ಡೇಗೆ ಪಾರ್ಟಿ ನಾನಂತ ಕೊಡಿಸ್ಬೇಕು. ನನಗಿಂತ ಚೆನ್ನಾಗಿ ಅವಳೆ ರೆಡಿ ಹೋಗೋಳೆ. ಹಿಂಗ ಈ ಥರ ಯಾರಾದರೂ ಅನ್ಯಾಯ ಮಾಡ್ತಾರಾ ಗೈಸ್? ಈ ಥರ ಯಾರಾದರೂ ಅನ್ಯಾಯ ಮಾಡ್ತಾರಾ? ನೀವೇ ಹೇಳಿ. ಯಾರಾದರೂ ಬರ್ಡೇ ಪಾರ್ಟಿನ ಬರ್ಡೇ ಗರ್ಲ್ ಹತ್ರ ಕೇಳಿ, ಬರ್ಡೇ ಗರ್ಲ್ಗಿಂತ ಅವರೇ ಚೆನ್ನಾಗಿ ರೆಡಿಯಾಗಿ ಬರ್ತಾರಾ? ಸೊ ಸ್ಯಾಡ್ ಗೈಸ್. ಇನ್ನೊಬ್ಬರು ಮೇಡಮ್ ಬರಬೇಕಿತ್ತು, ಮತ್ತು ನನ್ನ ತಮ್ಮ ಬರಬೇಕಿತ್ತು. ಸೊ ಇಬ್ರಿಗೂ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ಹತ್ರ ಬಂದಿದ್ವಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಪಾರ್ಕು. ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಅದಾದಮೇಲೆ ಅವಳು ಕೇಕ್ ತೊಗೊಬರೋಣ ಅಂತ ಹಿಡಿದು ಹೊರಟ್ವಿ. ನೋಡಿ ಗಾಯ್ಸ್, ಒಂದು ಕೇಕ್ ತೊಗೊಳಕ್ಕೆ ಎಷ್ಟೊಂದು ಸುತ್ತಿಸ್ತವ್ರೆ. ಇದು ಬರ್ಡೇಗೆ ಸರ್ಪ್ರೈಸ್ ಕೊಡೋದು ರೀತಿ. ನಿಮ್ಮ ನಮ್ಮ ವಿಜಯನಗರದಲ್ಲಿ ಒಂದು ಕೇಕ್ ಅಂಗಡಿ ಸಿಗ್ತಾ ಇಲ್ಲ. 2 ರೋಡ್ ಹುಡುಕಿದ್ವಿ. ಓ ಮೈ ಗಾಡ್. ಆಮೇಲೆ ಕಮೆಂಟ್ಸ್ ಆಗ್ತದೆ ನೋಡಿ. ಇಡೀ ವಿಜಯನಗರ ಹುಡುಕಿದ್ರು ಒಂದು ಅಂಗಡಿ ಸಿಗಲಿಲ್ಲ. ಆಮೇಲೆ ಕೊನೆಗೆ ಇದು ಯಾವುದೋ ಒಂದು ಶಾಪ್ ಸಿಕ್ತು. ಅದಾದಮೇಲೆ ಕೇಕ್ನ ತೊಗೊಂಡ್ವಿ. ನೋಡಿ, ನನ್ನ ಬರ್ಡೇಗೆ ನನ್ನನ್ನೇ ಕರ್ಕೊಂಡೋಗಿ ಕೇಕ್ ತೊಗೊತವ್ರೆ. ಎಂಥ ಫ್ರೆಂಡ್ಸು ಅಂದರೆ ನಮಗೆ ಇಂತಹ ಫ್ರೆಂಡ್ಸ್ಗಳು ನೋಡಿಪ್ಪ. ಅದರಲ್ಲಿ ಭಾರಿ ಸೆಲೆಕ್ಟ್ ಮಾಡ್ಕೊ ಯಾವ್ದು ಬೇಕು ಅಂತೆ. ಅಯ್ಯೋ ರಾಮ. ಆಮೇಲೆ ಕೊನೆಗೆ ಅವಳೇ ಬಿಲ್ಲೆಲ್ಲ ಕೊಟ್ಬಿಟ್ಟು ಕೇಕೆಲ್ಲ ತೊಗೊಂಡು ಅದಾದಮೇಲೆ ಹೋಟೆಲ್ಗೆ ಹೋಗೋಣ ಅಂತಂದ್ಬಿಟ್ಟು ಹೊರಟ್ವಿ. ಹೋಟೆಲ್ಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ ಮೇಡಮ್ ಬರಲಿ ಅಂತಂದ್ಬಿಟ್ಟು. ಇವ್ನು ನನ್ನ ತಮ್ಮ, ಅವ್ನು ಬಂದಿದ್ದ, ಮತ್ತು ಇವರಿಬ್ಬರು ನನ್ನ ತಮ್ಮನ ಫ್ರೆಂಡ್ಸು. ಸರಿ ಆಯಿತು ಅಂತಂದ್ಬಿಟ್ಟು ಮೇಡಮ್ಗೆ ವೆಯ್ಟ್ ಮಾಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಹೋಟೆಲಲ್ಲಿ ಚೇರ್ಗಳು ಸ್ವಲ್ಪ ಖಾಲಿ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಚೇರ್ ಖಾಲಿ ಆದಮೇಲೆ ಹೋಗಿ ಕೂತ್ಕೊಂಡ್ವಿ. ಅಂದ್ರೂ ಮೇಡಮ್ ಬರಲೇ ಇಲ್ಲ. 2 ಗಂಟೆಗೆ ಬರ್ತೀನಿ ಅಂತ ಅಂದವರು 4:15 ಆದರೂ ಬಂದಿರಲಿಲ್ಲ. ಯಾರಾದರೂ ತಟ್ಟೆನ ಹೋಗ್ಲಿ, ಬಾಳೆ ಎಲೆಗೆ ಅಷ್ಟು ನೀರು ಹಾಕ್ತಾರೆ ಯಾರಾದರೂ? ಆ ಕಡೆ ತೋರಿಸು. ಆಯಿತು. ಹಾಯ್ ಮಾಡಿ. ನೋಡಿ ಗೈಸ್, ಯಾರಾದರೂ ಈ ರೇಂಜ್ಗೆಲ್ಲ ವೆಯ್ಟ್ ಮಾಡಿಸ್ತಾರೆ. ಅಲ್ಲ ಗೈಸ್, ಇವಳು ಯಾವಳು ವೆಜ್ ಅನ್ನೋಳನ್ನ ಕಟ್ಕೊಂಡ್ಬಿಟ್ಟು ನಮಗೆ ಭಾರಿ ಹಿಂಸೆ ಕೊಡ್ತಾಳೆ. ನಿಮ್ಮಂಥವ್ರು ನಾನ್ ವೆಜ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ನಾನು ನರ್ಕ ಅನ್ಕೋಸ್ತೀನಿ. ಆ್ಯಕ್ಚುಲಿ ತೊಗೊಂಡಿದ್ದಾಳೆ. ಅದರಲ್ಲಿ ಏನಂತಂದರೆ ಕಬಾಬ್ ಎಣ್ಣೆ ಹಾಕಿರ್ತಾರ ಅಂತೆ. ಇವಾಗ ಅವ್ರೇನು ಕಮೆಂಟ್ಸ್ ಆಗ್ತಾರೆ ಎಗ್ಗೂ ನಾನ್ ವೆಜ್ ಅಂತ ಹಾಕ್ತಾರೆ. ಆಮೇಲೆ ತಿನ್ನಂಬಲ್ಲ ನೀನು ಇದು ಮಾಡಿ ಹಾಯ್ ಮಾಡಿ. ನಾನು ಹೇಳಿನಪ್ಪ ಆಮೇಲೆ ನಾವು ಕೂಡ ಮುದ್ದೆ ಮತ್ತು ಮಟನ್ನು, ಅನ್ನ, ಸಾಂಬಾರು ಮತ್ತು ಬಿರಿಯಾನಿ, ಲಾಲಿಪಾಪು ಅದೆಲ್ಲ ತೊಗೊಂಡು ಎಲ್ಲ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿಬಿಟ್ಟು
ಎಲ್ಲ ನಮ್ದು ಅರ್ಧ ಊಟ ಆದಮೇಲೆ ಬಂದಿದ್ದು ಶೀಲಾ ಮೇಡಮ್, ಅಲ್ಲಿವರೆಗೂ ಬಂದಿರಲಿಲ್ಲ. ನಾನು ಒಂದೇ ವಯಸ್ಸು ಕಾಲೇಜಲ್ಲಿ ಎಲ್ಲರೂ ಹುಡುಗಿರಿಗೆ ರ್ಯಾಗಿಂಗ್ ಮಾಡಿ ಈಕೆ ಹುಡುಗಂಗೆ ರ್ಯಾಗಿಂಗ್ ಮಾಡೋದು. ಅದಕ್ಕೆ ಅವ್ರ ಮನೆಗೆ ಹೊಡೆದು ಮದುವೆ ಮಾಡ್ತಾರೆ. ಅದೇ ಅದಕ್ಕೆ ತೆಗಿತಾ ಇದೀರಿ. ಯಾರಾದ್ರೂ ಊಟದ ಜೊತೆಗೆ ಇಷ್ಟು ಬಾಟಲ್ ಖಾಲಿ ಮಾಡ್ತಾರ ನೋಡಿ. ಆಯ್ತು, ಇವಾಗ ಏನೇನಂತ ಹೇಳು. ಚಿಕನ್ ಚಾಪ್ಸ್ ಎಲ್ಲೇ ಇಲ್ಲ, ಇಲ್ಲಿ ಮಟನ್ ಫ್ರೈ, ಮಟನ್ ಚಿಕನ್, ಆಮೇಲೆ 2 ಚಪಾತಿ, ಆಮೇಲೆ ಅದೇನೋ ಬಿರಿಯಾನಿ, ಆಮೇಲೆ 2 ಸೋಡಾ, 2 ಪೆಪ್ಸಿ. ವೇಟರ್ ಕೆಲಸ ಚೆನ್ನಾಗಿ ಮಾಡ್ತೆ ಅಂತ ಹೇಳ್ತಾರೆ. ಯಾಕೋ ಹೋಟ್ಲಿ ಓಪನ್ ಮಾಡೋ. ಕೇಶು, ಹ್ಯಾಪಿ ಬರ್ಡೇ. ಇವತ್ತು ಇದೇ ಹೋಟೆಲ್ಗೆ ನಾವು ಬಂದಿದ್ದು, NGT ಹೋಟೆಲ್ಲು, ನಾನ್ ವೆಜ್ ದೊನ್ನೆ ಬಿರಿಯಾನಿ. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ವಿಜಯನಗರ ಬಂದಾಗ ಯಾರಾದರೂ ಟ್ರೈ ಮಾಡಿ. ಅದಾದಮೇಲೆ ಕೇಕ್ ಕಟ್ ಮಾಡಿದ್ವಿ. ಅಲ್ಲೇ ಹೋಟೆಲ್ ಒಳಗಡೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ತುಂಬ ಜನ ಇದ್ರಲ್ಲ, ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಬರ್ತಾ ಅಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು, ಹಂಗಾಗಿ ಅಲ್ಲೇ ಕೇಕ್ ಕಟ್ ಮಾಡಿದ್ವಿ. ಅದಾದಮೇಲೆ ನನ್ನ ತಮ್ಮಂಗೆ ಚಾಕ್ಲೇಟ್ ಗಿಫ್ಟ್ ಕೊಟ್ಟಳು. ಅದಾದಮೇಲೆ ನನಗೆ ಒಂದು ಜೊತೆ ಡ್ರೆಸ್ ಕೊಡಿಸಿದ್ಲು. ಚೆನ್ನಾಗಿತ್ತು ಡ್ರೆಸ್, ನಂಗೆ ಇಷ್ಟ ಆಯಿತು. ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದೆ. ಅದಾದಮೇಲೆ ಏನೋ ಕೇಕೆಲ್ಲ ತಿನ್ನಿಸ್ಬಿಟ್ಟು ಮತ್ತು ಎಲ್ಲರೂ ಕೇಕೆಲ್ಲ ಕೇಕೆಲ್ಲ ತಿಂದ್ಬಿಟ್ಟು ಇನ್ನೇನಿದೆ, ಲಾಸ್ಟ್ ಒಂದು ಸೆಲ್ಫಿ ತೊಗೊಂಡು ಅದಾದಮೇಲೆ ಹೊರಟ್ವಿ. ಚೆನ್ನಾಗಿತ್ತು ಇವತ್ತು ಒಂಥರ ಡೇ. ಬಟ್ ನಮ್ಮ ಬರ್ಡೇ ಆಗಿ ಆಲ್ರೆಡಿ 10 ಡೇಸ್ ಆಗಿತ್ತು, ಮತ್ತು ನನ್ನ ತಮ್ಮನ ಬರ್ಡೇ ಆಗಿ ಆಲ್ರೆಡಿ 8 ಡೇಸ್ ಆಗಿತ್ತು. ಆದರೂ ಯಾರಿಗೂ ಸಿಕ್ಕಿರಲಿಲ್ವಲ್ಲ. ಬರ್ಡೇ ದಿನವೂ ನಾನು ಟೆಂಪಲ್ ಅದು ಇದು ಅಂತ ಅಂದ್ಬಿಟ್ಟು ಔಟ್ಸೈಡ್ ಹೋಗಿದ್ದೆ. ಮತ್ತು ಬರ್ಡೇ ಆಗಿದ್ದು ನೆಕ್ಸ್ಟ್ ಡೇ ಸಂಡೇ ಇತ್ತು, ಹಂಗಾಗಿ ನಾನು ಯಾರಿಗೂ ಸಿಗೋಕ್ಕಾಗಿರಲಿಲ್ಲ. ಅದಾದಮೇಲೆ ಮಂಡೆಯಿಂದ ಮಾಮೂಲಿ ಕೆಲಸ, ಅದ್ರ ಜೊತೆಗೆ ನಂದೇನೇನೋ ಪ್ರೋಗ್ರಾಮ್ ಇತ್ತು, ಅದಕ್ಕಾಗಿ ಯಾರಿಗೂ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಇವಾಗ ಸೆಲೆಬ್ರೇಟ್ ಮಾಡಿದರು. ಕೇಕು ಅವಳೆ ತಂದು ವಾಪಸ್ ಮನೆಗೂ ಕೇಕ್ ಅವಳೆ ಎತ್ಕೊಯ್ತವಳೆ ನೋಡಿ. ಕ್ಯಾಮ್ರಾ ಓನರೇ ಎಲ್ಲ ಅವಳು ಸಿಕ್ಕೋಬಿಟ್ಟವ್ರೆ. ಕ್ಯಾಮ್ರಾ ನಮ್ಮ ಕೈಲಿ ಕೊಟ್ಬಿಟ್ಟು 112 ಫೋನ್ ಮಾಡು. ಆನೆ ಎಲ್ಲ ಇಟ್ಕೊಬಿಟ್ಟವಳಲ್ಲ. ಇದು ಕಂಪ್ಲೀಟ್ ಮಾಡೋದು ಏನೇನು ಇಟ್ಟಿದ್ದೀರಾ ನೋಡೋಣ. ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟು. ಚಂದಕ್ಕೆ ಸ್ವಲ್ಪ ಲೇಟಾಗಿ ಹೋಗಿತ್ತು, ಬಟ್ ಮನೇಲಿ ಬೇಗ ಬರ್ತೀವಿ ಅಂತ ಅಂದ್ಬಿಟ್ಟು ಬಂದಿದ್ಲು. ಬಟ್ ಮೇಡಮ್ ಅಂತೂ ಇವತ್ತು ತುಂಬ ಜಾಸ್ತಿ ವೆಯ್ಟ್ ಮಾಡಿಸಿದ್ರು. ಯಾವತ್ತೂ ಅವ್ರು ಅಷ್ಟು ವೆಯ್ಟ್ ಮಾಡಿಸಿರ್ಲಿಲ್ಲ, ಅಷ್ಟೊಂದು ವೆಯ್ಟ್ ಮಾಡಿಸ್ಬಿಟ್ಟಿದ್ರು ಇವತ್ತು. ಅದಾದಮೇಲೆ ಬಸ್ ಸಿಕ್ತು ಹೆಂಗೂ. ಬಸ್ಸು ಅವಳು ಬೇರೆ ಬಸ್ಸಿಗೆ ಹೋದ್ಲು, ನಾನು ಬೇರೆ ಬಸ್ಸಿಗೆ ಬಂದೆ ಇವತ್ತು. ಹಂಗಾಗಿ ಇವತ್ತು ಒಬ್ಬೊಬ್ಬರು ಒಂದೊಂದು ದಿಕ್ಕಾದ್ವಿ. 3 ಜನನೂ ಅಲ್ಲ 4 ಜನನೂ 4 ದಿಕ್ಕಿಗೆ ಬಂದ್ವಿ. ಅವ್ರು ಬೇರೆ ಕಡೆಯವರು, ನಾನು ಬೇರೆ ಕಡೆ ಬಂದೆ. ಅದಾದಮೇಲೆ ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ಎಂಟ್ರಿ. ಕೆಲವೊಮ್ಮೆ ಒಂದು ಸೌಂಡ್ ಕೇಳಲಿಲ್ಲ ಅಂತಂದರೆ ಬೇಜಾರಾಗೋಗುತ್ತೆ, ಒಂದೊಂದು ಸರಿ ಭಯನೇ ಆಗೋಗುತ್ತೆ. ವೆಲ್ಕಮ್ ಬ್ಯಾಕ್. ಮತ್ತು ಇವಾಗಿನ್ನೂ ಕೆಲಸದಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ, ಹೇಗೂ ಬರ್ಡೇ ವ್ಲಾಗ್ ಆಗ್ತಾಯಿದ್ನಲ್ಲ, ಸೊ ಅದ್ರ ಜೊತೆಗೆ ಇದು ಇರಲಿ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಇವತ್ತು ನಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಇದು ನನ್ನ ಬರ್ಡೇಗೆ ಸರ್ಪ್ರೈಸ್ ಗಿಫ್ಟ್ ಬಂದಿದ್ದು ಇದು ನಂಗೆ ಗೊತ್ತಿಲ್ಲ ನಾನು ಎಲ್ಲಿವರೆಗೂ ಇಟ್ಕೋಬಹುದು ಅಂತ. ಆಲ್ರೆಡಿ 20th ಬಂದಿದ್ದು. 20th ಬಂದು ಮತ್ತೆ ಇನ್ನೂ ಇಷ್ಟು ಫ್ರೆಶ್ ಆಗಿದೆ ನೋಡಿ, ಎಷ್ಟು ಫ್ರೆಶ್ ಆಗಿದೆ. ಬಟ್ ರೋಸ್ ಮಾತ್ರ ಸ್ವಲ್ಪ ಬಾಡಿದಂಗೆ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಫ್ರೆಶ್ ಆಗಿದೆ. ಈ ಹೂವು ಅಂತೂ ಫುಲ್ ಫ್ರೆಶ್ ಆಗಿದೆ, ತುಂಬ ಅಂದರೆ ತುಂಬ ಫ್ರೆಶ್ಶಾಗಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಇನ್ನೂ ಹಂಗೆ ಇದೆ. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ, ಬಟ್ ಅಷ್ಟು ದಿನ ಇಟ್ಕೋತೀನಿ. ಒಣಗೋದ್ರೂ ಹೂವು ಸಪ್ರೇಟ್ ಮತ್ತು ಇದೆಲ್ಲ ಸಪ್ರೇಟ್ ಮಾಡಿ ಇಟ್ಕೋತೀನಿ. ನನಗೆ ಸರ್ಪ್ರೈಸ್, ನಂಗೆ ಬರ್ಡೇ ಗಿಫ್ಟ್ ಎಲ್ಲ ನಂಗೆ ಸಖತ್ ಇಷ್ಟ, ಸೊ ಹಂಗಾಗಿ. ಅದಾದಮೇಲೆ ಇದು ಅಷ್ಟೇ ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಸಿಲ್ವರ್ದು ಬ್ರೇಸ್ಲೆಟು ನನ್ನ ತಂಗಿ ಕೊಟ್ಟಿದ್ದು. ಸರ್ಪ್ರೈಸ್, ಸಖತ್ ಸರ್ಪ್ರೈಸ್ ಆಯಿತು ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕೇಳ್ತಾಯಿದ್ರು, ಊರಿಗೆ ಹೋಗಿದ್ದೆ ನಾನು, ಯಾವಾಗ ಬರ್ತೀಯಾ ಅಕ್ಕ ಅಂತ ಕೇಳ್ತಾಯಿದ್ರು. ಬಂದ ಮೇಲೆ ಆಲ್ರೆಡಿ ಒಂದು 10-10:30 ಆಗಿತ್ತು ಬರೋಷ್ಟೊತ್ತಿಗೆ. ಆವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಇದು ಒಂದು ಗಿಫ್ಟ್ ಕೊಟ್ಟರು. ಇದು ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಇದು ಲಾಕ್ ಸಖತ್ ಇಷ್ಟ ಆಯಿತು, ಯಾಕೆಂದರೆ ನಾನು ಇದು ಲಾಕು ಯಾವಾಗಿಂದ ಹುಡುಕ್ತಾ ಇದ್ದೆ, ಈ ಥರ ಲಾಕಲ್ಲಿ ಬ್ರೇಸ್ಲೆಟ್ ತೊಗೋಬೇಕು ಅಂತ, ಬಟ್ ಸಿಕ್ಕಿರಲಿಲ್ಲ.
ಬಟ್ ಅವ್ರು ತಕ್ಕೊಟ್ರು. ನನಗೆ ಸಖತ್ ಖುಷಿ ಆಯಿತು. ನನ್ನ ಸಿಸ್ಟರ್ ಕೊಟ್ಟಿದ್ದು ಇದು ಇವಾಗ ಚಂದು ಕೊಟ್ಟಿದ್ದು ಡ್ರೆಸ್ಸು. ನಾನು ಈ ವಿಡಿಯೋದಲ್ಲಿ ಇವಾಗ ನೋಡಿರ್ಬೋದು, ವಿಡಿಯೋದಲ್ಲಿ ಇತ್ತಲ್ವಾ ಅದೇ ಡ್ರೆಸ್ಸು, ಇದು ಈ ಶರ್ಟ್ ಚೆನ್ನಾಗಿದೆ. ನಾನು ಇದು ಹಾಕ್ಕೊಂಡಾಗ ನಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಬಟ್ ಥ್ಯಾಂಕ್ ಯು ಸೋ ಮಚ್ ಚಂದಮ್ಮ, ಲವ್ ಯು. ಇದು ಒಂದು ಡ್ರೆಸ್, ಇದಿಷ್ಟು ಸರ್ಪ್ರೈಸ್ ಗಿಫ್ಟ್ ಬಂದಿತ್ತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತಷ್ಟು ವ್ಲಾಗ್ಸ್ ಆ್ಯಂಡ್ ಸಿಂಪಲ್ ರೆಸಿಪಿಗಾಗಿ ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್, ಹ್ಯಾವ್ ಅ ನೈಸ್ ಡೇ, ಬಾಯ್ ಬಾಯ್.